ತಂದೆ ತರ ನೋಡ್ಕೊಂಡ್ಬಿಟ್ಟು ಅವರು ಊಟಕ್ಕೆ ಅವರೇ ರೇಷನ್ ತಕೊಂಡ್ ಬಂದು ಕೊಟ್ರು ಅವ್ರಿಗೆ. ಇಲ್ಲಿ ಇರೋ ನಾವೆಲ್ಲ ಬಡವರು சாலை நாங்க இருந்திருக்க மாட்டோங்கல்ல ஓடி இருப்போம். ಎಲ್ಲ ಓಡೋಗ್ತಾ ಇದ್ರಾ? நான் இருக்கிறேன் இந்த ஊர்ல. ಹೆಸರು ಬೇಬಿ ಅಂತ. ನೀವು ಸರ್ ಕ್ಯಾಂಪ್ ಮಾಡಿದ್ರಲ್ಲ ಆರೋಗ್ಯದ್ದು, ಅವಾಗ ನಾವೇ ಇದ್ದಿದ್ದು. ಏನ್ ಮಾಡ್ತಾ ಇದ್ರಿ? ಇಲ್ಲಿ ನಾನು ಸಾಹೇಬ್ರ ಜೊತೆಲೆ ಇದ್ದೆ, ಮಾತ್ರೆ ಇದೆಲ್ಲ ಮೆಡಿಕಲ್ಸ್ ಎಲ್ಲ ಮಾಡಿದ್ರು. ನಾನು ಎತ್ತು ಕೊಟ್ಟೆ ಅವ್ರಿಗೆ, ಕೊಟ್ಕೊಂಡು ಇಲ್ಲೇ ಇದ್ದೇನೆ. ಈ ಗೋಪಿನಾಥಾಗ ಇಷ್ಟು ದೊಡ್ಡದಾಗಿದೆ ಅವರಂದೇನೆ ಆಗಿದ್ದು. ಏನಾದ್ರು ಇಲ್ಲಿದ್ರಾ ಅವಾಗ ಕ್ಯಾಂಪ್ ಎಲ್ಲ ಮಾಡ್ಬೇಕಾದ್ರೆ? ಆವಾಗಿದ್ರು ಅವರು ಇಲ್ಲಿದ್ರು, ಕೆಲಸ ಮಾಡ್ಕೊಂಡು ನಮ್ಮ ಜೊತೆಲಿ ಇದ್ರು. ಎಲ್ಲ ಬೈತಾವ್ರೆ, ನಮ್ಮನ್ನ ಒಳ್ಳೆಯವನೆಲ್ಲ ಕೆಟ್ಟವನು ಹಂಗಂತ ಬೈತಾವಳೆ. ಒಳ್ಳೆಯವ್ರಿಗೆ ಇದಕ್ಕೆ ಜಾಗ ಇಲ್ಲ ಇಲ್ಲಿ. ಯಾವುದು ಮನೆ? ರಾಜಮಣಿ ಅವ್ರದ್ದು. ಬಾ ರಾಜಮಣಿ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಓ, ಕನ್ನಡ ಬರುತ್ತೆ? ಕನ್ನಡ ಗೊತ್ತಿಲ್ಲ ಮೇಡಮ್. ಅದೇ ಶ್ರೀನಿವಾಸ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಗೊತ್ತಾ ಸರ್? தெரியுங்க அவங்க. ಏನು ಕೆಲಸ ಮಾಡ್ತಾ இದ್ரி? நாங்கள் வீட்டு வேலை தான் செஞ்சுட்டு இருந்தோம். நான் சாப்பாடு செய்வேன், அவர் வந்து ஊசி போடுவோம். அப்படி அவர் டியூட்டி பார்த்துட்டு இருந்தாங்க. நாங்கள் சாப்பாடு செஞ்சு போட்டுட்டு அவங்களோட வேலைக்கு போவோம். வேலை செய்கிறவங்களுக்கு நாங்கள் சாப்பாடு செஞ்சு போட்டுக்கிட்டு இருந்தோம். அவங்க வந்து 10 ரூபா கூலிக்கு ஏன் செய்கிறீங்க, நீங்கள் சாப்பாடு செஞ்சு போடுங்க, நாங்கள் உங்களுக்கு வீடு கட்டி தரோம் அப்படின்னு சொல்லி இந்த வீடு கட்டி கொடுத்தாரு. ಹೌದಾ? ಕನ್ನಡದಲ್ಲೇ ಹೇಳಿ ಅದನ್ನೇ. கன்னடத்தில் எனக்கு ಗೊತ್ತಿಲ್ಲ மேடம். அவங்க வந்து அவங்களோட அந்த வீட்டு வேலைக்கு போனாங்க, மண்ணெல்லாம் செஞ்சு எடுத்து கொடுத்தாங்களா, அவங்களுக்கு நாங்கள் சாப்பாடு செஞ்சு போட்டுக்கிட்டு இருந்தோம், கூடவே செய்வோம். அவர் நல்லவர் தான், எங்களுக்கு செஞ்சார், உதவி செஞ்சார். அவர் பள்ளி கொடுத்துட்டாங்க. நாங்கள் அவர்லாம் இருந்தால் இன்னும் நாங்கள் நல்லா இருந்திருப்போம். அங்கே என்ன பண்ணுறது? ಏನಂದ್ರು? நாங்கள் ஸ்கூலுக்கு போகிறோம், ஆயாவாக போகிறேன். சம்பளம் எங்களுக்கு 2700 ரூபா கொடுக்குறாங்க. அதே வேலை தான் ஃபஸ்ட்லேருந்து சாயப்பருக்கு சோறாக்க போனால் இப்போ ஸ்கூலுக்கும் சாப்பாடு செய்ய போகிறோம். 2700 ரூபா கொடுக்குறாங்க எங்களுக்கு கவர்மெண்ட்டில். ಅಷ್ಟೊಂದು ಕೊಡೋರಾ? இங்கே ஸ்கூலுக்கு போகிறோம், ಗೌರ್ಮೆಂಟ್ ಸ್ಕೂಲ್ಗೆ. ಏನು ಹೇಳಿದ್ರು ಅವರು? ಅವರು ಸಾಹೇಬ್ರು ಇದ್ದಿದ್ರೆ ನಮ್ದು ಒಳ್ಳೇದು ಮಾಡಿದ್ರು, ಮನೆಯೆಲ್ಲ ಕಟ್ಟಿ ಕೊಟ್ಟರು. ಅವರಿಂದ ನಮ್ಗೇನು ತೊಂದರೆ ಆಗಿಲ್ಲ, ಒಳ್ಳೇದು ಮಾಡಿದ್ದಾರೆ ಅಂತ ಫಸ್ಟ್ ಹೇಳಿದ್ರು. ಅದ್ರ ಮೇಲೆ ಈಗ ಅವ್ರು ಹೋಗಿದ್ಮೇಲೆ ನಮ್ಗೇನು ತೊಂದರೆ ಆಗಿಲ್ಲ. ನಾವು ಈ ಸ್ಕೂಲ್ಗೆ 2200 ರೂಪಾಯಿ ಕೊಡ್ತಾರೆ. ನಾವು ಅಂಗನವಾಡಿ ಕೆಲಸಕ್ಕೆ ಹೋಯ್ತೀವಿ. ತಂದೆ ತರ ನೋಡ್ಕೊಂಡ್ಬಿಟ್ಟು ಅವರು ಊಟಕ್ಕೆ ಅವರೇ ರೇಷನ್ ತಕೊಂಡ್ ಬಂದು ಕೊಟ್ರು ಅವ್ರಿಗೆ. ಇಲ್ಲಿ ಇರೋ ನಾವೆಲ್ಲ ಬಡವರು, ಸಾಲೆ ಅವ್ರು ಬಂದಾಗ್ಲೇನೆ ನಿಮಗೆ ಹೆಲ್ಪ್ ಆಗಿದ್ದು, ಸಹಾಯ ಆಗಿದ್ದು. அவர் இல்லாததுன்னா இந்த ஊர்லயே நாங்க இருந்திருக்க மாட்டோங்கல்ல, ஓடி இருப்போம். அது வராது. நான் இருக்கிறேன், தவப்பு மாதிரி நான் உங்களுக்கு உதவி செய்வேன். ನಾನಿದ್ದೀನಿ, ಬನ್ನಿ. எங்களுக்கெல்லாம் நல்லா சாப்பாடு போட்டுங்க. அந்த அம்மா கூட. ಹೆಸರು ಬೇಬಿ ಅಂತ. ಓ, ನೀವು ಸರ್ ಕ್ಯಾಂಪ್ ಮಾಡಿದ್ರಲ್ಲ ಆರೋಗ್ಯದ್ದು, ಅವಾಗ ನಾವೇ ಇದ್ದಿದ್ದು. ಏನ್ ಮಾಡ್ತಾ ಇದ್ರಿ? ಇಲ್ಲಿ ನಾನು ಸಾಹೇಬ್ರ ಜೊತೆಲೆ ಇದ್ದೆ, ಮಾತ್ರೆ ಇದೆಲ್ಲ ಮೆಡಿಕಲ್ಸ್ ಎಲ್ಲ ಮಾಡಿದ್ರು. ನಾನು ಎತ್ತು ಕೊಟ್ಟೆ ಅವ್ರಿಗೆ, ಕೊಟ್ಕೊಂಡು ಇಲ್ಲೇ ಇದ್ದೇನೆ. ನಮಗೊಂದು ಮನೆ ಕೊಟ್ಟಿದ್ದಾರೆ ಅಲ್ಲಿಗೆ. ಶ್ರೀನಿವಾಸ್ ಸರ್, ಉದಯ್ ಕುಮಾರ್ ಸರ್ ಅವರೇ ಎಲ್ಲ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದು. ಬೇರೆಯವರೆಲ್ಲ ಯಾರು ಮಾಡಿಲ್ಲ. ವೀರಪ್ಪ ಹೆಲ್ಪ್ ನಮಗೂ ಮಾಡಿದ್ದು ಶ್ರೀನಿವಾಸ ಸಾರ ಮಾಡಿದ್ದು ಎಲ್ಲ. ನಮ್ಗೆ ಮನೆಗಿನೇ ಎಲ್ಲ ಕೊಟ್ಟಿದ್ದವ್ರೆ, ಅವರೇ ಎಲ್ಲ ಒಳ್ಳೇದು ಮಾಡಿದ್ದವ್ರೆ. ಈ ಗೋಪಿನಾಥಾಗ ಇಷ್ಟು ದೊಡ್ಡದಾಗಿದೆ ಅವರಂದೇನೆ ಆಗಿದ್ದು. ನೀವು ವೀರಪ್ಪನ್ ನೋಡಿದ್ರಾ, ಕೇಳಿದ್ರಾ? ನಾವೆಲ್ಲ ವೀರಪ್ಪನೆಲ್ಲ ನೋಡಿದ್ದ. ಕ್ಯಾಂಪಲ್ಲಿ ಇದ್ದಾಗ ಬಂದಿದ್ದ ಏನಾದ್ರು? ಈ ಕಡೆ ಎಲ್ಲ ಏನು ಬಂದಿದ್ರು ಏನೋ ಗೊತ್ತಿಲ್ಲ. ನಮ್ಮ ಸಾಹೇಬ್ರ ಜೊತೆ ನಾವಿದ್ದಿದ್ದು. ನಾವು ಅವ್ರನ್ನೆಲ್ಲ ವೀರಪ್ಪನ ಅವ್ರ ಫ್ಯಾಮಿಲಿ, ವೀರಪ್ಪನ್ ಫ್ಯಾಮಿಲಿ, ಅವ್ರ ಫ್ಯಾಮಿಲಿಯಲ್ಲೇ ತಮಿಳ್ನಾಡು ಇದ್ದಾರೆ. ಅಲ್ಲ, ಅವ್ರ ತಂಗಿ ಏನಾದ್ರು ಇಲ್ಲಿದ್ರಾ ಅವಾಗ ಕ್ಯಾಂಪ್ ಎಲ್ಲ ಮಾಡ್ಬೇಕಾದ್ರೆ? ಆವಾಗಿದ್ರು, ಅವರು ಇಲ್ಲಿದ್ರು, ಕೆಲಸ ಮಾಡ್ಕೊಂಡು ನಮ್ಮ ಜೊತೆಲಿ ಇದ್ರು. ಏನ್ ಹೆಸರು ಅವ್ರ ತಂಗಿ ಹೆಸರು? ಏನ್ ಕೆಲಸ ಮಾಡ್ತಾ ಇದ್ರು? ಇಲ್ಲಿ ಮಣ್ಣು ಕೆಲಸ, ಮನೆ ಕಟ್ಟಿದ್ರಿಲ್ಲ, ಇಲ್ಲಿ ಮಣ್ಣು ಗಿಣ್ಣು ಎತ್ಕೊಂಡು ಇದ್ರು. ಅವ್ರಿಗೆ ಅವರೇ ನೀವು ವೀರಪ್ಪನ ಜೊತೆ ಹೋಗಿಲ್ಲ ಹಂಗಾದ್ರೆ? ಅವರೆಲ್ಲ ಹೋಗಿಲ್ಲ. ಮಾರಿ ಅಗರ್ ತುಂಬಾ ಒಳ್ಳೆಯವರಾ? ಅವರೆಲ್ಲ ಹೋಗಿಲ್ಲ ಅವ್ರ ಜೊತೆ. நல்லவங்க தாங்க. ஆனா சும்மாவே எல்லாம் ஒரு ஜோடிச்சு விட்டு இது பண்ணிட்டாங்களோ ஒளிஞ்சு. ಅವರೆಲ್ಲ அவங்க வந்து எங்களுக்கு அப்பனா இருந்தாருங்க சாஹிபர். ತಂದೆ ತರ ಇದ್ರು. ಅವರೆಲ್ಲ ಇದ್ದಿದ್ದೆಲ್ಲ ಹಂಗೇನೆ. ಮಾರಿ ಬೈಯವ್ರ ವೀರಪ್ಪನ್ಗೆ? ಎಲ್ಲ ಬೈತಾವ್ರೆ, ನಮ್ಮನ್ನ ಒಳ್ಳೆಯವನೆಲ್ಲ ಕೆಟ್ಟವನು ಹಂಗಂತ ಬೈತಾವಳೆ. ನಮ್ಮ ಜೊತೆಲೆ ಜಾಸ್ತಿ ಅವರೆಲ್ಲ ಏನು ಮಾತಾಡಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ದು. ತಂಗಿ ನೋಡಕ್ಕೂ ಬರ್ತಾ ಇರ್ನಿಲ್ವಾ ವೀರಪ್ಪನ್ನು? ಬಂದ್ರೆ ಬಿಡ್ತಾರೆ ಸರ್. ಪೊಲೀಸ್ ಇತ್ತಲ್ಲ ಇಲ್ಲಿ, ಕ್ಯಾಂಪ್ ಎಲ್ಲ ಇತ್ತಿಲ್ಲ, ತುಂಬಾ ಕ್ಯಾಂಪ್ ಇತ್ತು. 2-3 ಕ್ಯಾಂಪ್ ಇತ್ತು. புதுநெல்லி ಒಂದು, ಗೋಪಿನಾಥದಲ್ಲಿ ಒಂದು, ಎಲ್ಲ ಕಡೆ ಕ್ಯಾಂಪ್ ಇತ್ತು. அவ்வளோ சாப்பாடு வச்சா எங்களுக்கு திருப்பி அவர் வச்சு சாப்பாடு கொடுப்பாருங்க. அப்படியாಪಟ್ಟವರು எங்களுக்கு அப்பனா இருந்தாரு. ಅವ್ರು ಬಂದಿದ ಮೇಲೆನೆ ಈ ದೇವಸ್ಥಾನ ಎಲ್ಲ ಆಗಿದ್ದು. ದೇವಸ್ಥಾನ ಈ ಮನೆಗಳೆಲ್ಲ ಕಟ್ಕೊಟ್ಟಿದ್ದು. ಆವಾಗಲೂ ಹಿಂಗೇನಿತ್ತು ಸರ್. ಆವಾಗಲೂ ನಮ್ಗೇನು ತೊಂದರೆ ಇಲ್ಲ, ಈಗಲೂ ನಮ್ಗೇನು ತೊಂದರೆ ಇಲ್ಲ.
ಸರ್ ಬಂದಿದ್ರಲ್ಲ, ಶ್ರೀನಿವಾಸ್ ಸರ್ ಬಂದಿದ್ರಲ್ಲ, ಅವರಿಂದ ನಿಮ್ಗೆ ನಮ್ಗೆ ಅವರಿಂದ ಒಳ್ಳೇದಾಗಿತ್ತು. ಶ್ರೀನಿವಾಸ DC ಬರೋದ್ರಿಂದ ನಮ್ಗೆ ಒಳ್ಳೇದಾಯ್ತು. எங்களுக்கு நல்லா ಅವ್ರು ಈಗ ಇದ್ದಿದ್ರಂತೆ ಇನ್ನೂ ಚೆನ್ನಾಗಿರ್ಬೋದು. ಏನ್ ಮಾಡೋದು, ವಿಪರ್ಯಾಸ ನೋಡಿ ಹೆಂಗಾಯ್ತು. எல்லாம் ஆம்பளை ಒಳ್ಳೆಯವ್ರು ಇದಕ್ಕೆ ಜಾಗ ಇಲ್ಲ ಇಲ್ಲಿ. ನಿಮಗೆಲ್ಲ ಯಾವಾಗ ಗೊತ್ತಾಯ್ತು ಅವ್ರು ಸತ್ತೋದ್ರು ಅಂತ? ನಮ್ಗ ಹೋಗಿದ್ದು ಅವ್ರು ಸತ್ತೋದ ಮೇಲೆ ನಮ್ಗೆ ಗೊತ್ತಾಯ್ತು. ಈ ದಿವಸ ಹೋಗಿದ್ದು ಬೆಳಿಗ್ಗೆನೆ ನಮ್ಗೆ ಗೊತ್ತಾಗಿತ್ತು. ಅಷ್ಟೊತ್ತರೆಗೂ ಕ್ಯಾಂಪ್ ನಡೀತಲೇ ಇತ್ತು. ಇಲ್ಲೇ ಕ್ಯಾಂಪ್ ಇತ್ತು, 2 ಕಡೆನೂ ಕ್ಯಾಂಪ್ ಇತ್ತು. ಎಲ್ಲ ಕಡೆ ಕ್ಯಾಂಪ್ ಇತ್ತು. ಕ್ಯಾಂಪ್ನೆಲ್ಲ ಹೋಗಿಲ್ಲ, ಅವರೇ ನೇರಡಿಗೆ ಹೋಗಿದ್ದು. ಅಯ್ಯೋ, ಅವ್ರು ನೋಡ್ಬೇಕಂತ ಇವ್ರು ಬೇರೆಯವ್ರ ಜೊತೆಲೆ ಹೋಗಿದ್ದು. ಪೊಲೀಸ್ನವ್ರು ಯಾರು ಹೋಗಿಲ್ಲ. ನೀವೆಲ್ಲ ನೋಡಕ್ ಹೋಗಿದ್ರಾ? ಎಲ್ಲಿಗೆ? ಅವ್ರು ಇಲ್ಲೇ ತಗೊಂಬಂದ್ಬಿಟ್ರಿಲ್ಲ, ಊರ ಹತ್ರನೇ ತಗೊಬಂದ್ರ? ಬಾಡಿನ ಇಲ್ಲೇ ಎತ್ಕೊಬಂದ್ಬಿಟ್ರು, ಕ್ಯಾಂಪ್ ಹತ್ರನೇ ತಗೊಬಂದ್ಬಿಟ್ರು. ಗಾಡಿನಲ್ಲೇ ಎತ್ಕೊಬಂದ್ರು, ಜೀಪಲ್ಲ? ಜೀಪ್ನಲ್ಲಿ ಎತ್ಕೊಂಡ್ಬಂದ್ರು. ಅವ್ರ ತಂಗಿ ಯಾವಾಗ ಸತ್ತೋಗಿದ್ದು? ವೀರಪ್ಪನ ತಂಗಿ ಹೆಂಗ್ ಸತ್ರು? ಅವ್ರು ಅದಕ್ಕೂ ಮುಂಚೆನೆ ಸತ್ತೋಗ್ಬಿಟ್ರು. ಏನೋ ಜಗಳ ಮಾಡ್ಕೊಂಡು ಸತ್ತೋಗ್ಬಿಟ್ರು ಅವರು. புருஷன் ஜெயில் இருந்தாருங்க, பிடிச்சி போய் அவருக்கு குழந்தைங்க 4, சாப்பாட்டுக்கு கூட இல்லை. எங்களோட வேலை செஞ்சுக்கிட்டு சாய்பரு சாப்பாடு போட்டார். எங்களுக்கெல்லாம் மத்தியானம் சாப்பாடு கொடுப்பாருங்க. இவங்க 2 பேர் செய்வாங்க சாப்பாடு, நல்லா செஞ்சு சாப்பிட்டுக்கிட்டு இந்த வீடெல்லாம் கட்டணும். அவங்களுக்குள்ளே என்ன பிரச்சனைங்களா, அவங்க புருஷன் வந்துட்டார் ஜெயிலிருந்து. அந்த ஆள் என்ன தொந்தரவு பண்ணிச்சு, இந்த அம்மா ಮದ್ದು ಕುಡಿಸಿ ಎತ್ಕೊச்சு. ಅವರು ಗಂಡ ಏನು ಬೋಯ್ದ್ರು, ಅವನು ಜೈಲಿನಲ್ಲಿ ಇದ್ದಾನೆ. ಅವ್ನ ಗಂಡ ಅವರು ತಮಿಳ್ನಾಡು ಜೈಲಿನಲ್ಲಿ ಇದ್ದಾರೆ. ಅವರು ಏನೋ ಬೋಯ್ದಿದ್ದಾರೆ ಅಮ್ಮನ್ನ. ಅಲ್ಲಿಂದ ಬಂದ ತಕ್ಷಣ ಅವ್ರು ಕುಡಿದ್ಬಿಟ್ಟು ಸತ್ತೋಗ್ಬಿಟ್ಟು. ಏನು ಪಾಯ್ಸನ್ ತಗೊಂಡಿದ್ದ? ಅಲ್ಲಿಂದೇ ತಗೊಂಬಂದ್ಬಿಟ್ರು. ಅವನ್ನ ನೋಡಕ್ ಜೈಲ್ಗೆ ಹೋಗಿದ್ರ? ಅಲ್ಲಿ ಪೇಟೆಯಿಂದ ತಗೊಬಂದಿದ್ದು ಪಾಯ್ಸನ್? ಎಲ್ಲಿಂದ ತಗೊಂಬಂದ್ರ ಯಾರಿಗ್ ಗೊತ್ತು. ತಗೊಂಬಂದಿದ್ರೆ ಬಿಡ್ತಾರ ನೋಡಿದ್ರ. ಅವ್ರ ಅಲ್ಲಿಂದ ಬಂದ ತಕ್ಷಣ ಅವ್ರು ಸತ್ತೋಗ್ಬಿಟ್ರು. ಇಲ್ಲಿಂದ ಕುಡಿದ್ಬಿಟ್ಟು ಕರ್ಕೊಂಡ್ ಹೋದ್ರು ಹಾಸ್ಪಿಟ್ಲಿಗೆ ಹೋಗೋ ತಕ್ಷಣ ಸತ್ತೋಗ್ಬಿಟ್ರು. ವೀರಪ್ಪ ಇದಾನಿಲ್ಲ, ವೀರಪ್ಪ ತಂಗಿ ಗಂಡ ತಾನೆ. ನೀವು ಎಲ್ಲ ಸೇರಿ ಇರ್ಬೋದು, ಅವ್ರ ಜೊತೆ ನೀವು ಇರ್ಬೋದು. ಅನುಮಾನದಲ್ಲಿ ನಿಮ್ಗೆ ಗೊತ್ತಾಗಲ್ವಾ? ಹಂಗನ್ಬಿಟ್ಟು ಬೈದಿದ್ದಾರೆ. ಸುಮಾರು ಜನ ಹೋಗಿದ್ದಾರೆ ಗೋಪಿನಾಥದಿಂದ. ಸುಮಾರು ಜನ ಹೋಗ್ಬಿಟ್ಟು ಬಂದಿದ್ದಾರೆ ನೋಡಿ. ಅವರು ಎಲ್ಲ ಅವ್ರಿಗೆ ಗೊತ್ತು. ಸಾಹೇಬ್ರ ಜೊತೆಲ್ಲ ಅವ್ರು ಹೋಗಿದ್ದು. ಅವ್ರು ಅಲ್ಲಿ ಶೂಟ್ ಮಾಡುವಾಗ ಇವರೆಲ್ಲ ಓಡ್ ಬಂದ್ಬಿಟ್ರು. ಓಹೋ, ಶ್ರೀನಿವಾಸ್ ಸರ್ ಜೊತೆ ಹೋಗಿದ್ರಾ? ಒಬ್ಬರೇ ಕಳ್ಸೋದ್ ಬೇಡ ಅಂತ ಹೋಗಿದ್ರು. ಅವ್ರು ಹೋಗ್ಬೇಡ ಅಂತ ಹೇಳ್ಕೊಂಡು ಹೋಗಿದ್ದು. ಇವರು போய் ನೀವು ಹೋಗೋದು ಬೇಡ, ಒಬ್ಬರೇ ಪೊಲೀಸ್ ಜೊತೆಲೆ ಹೋಗಿದ್ದು ಬೇಡ, ನಾವು ಹೋಯ್ತೀನಿ ಅಂದ್ಬಿಟ್ಟು ಇವನ್ನೇ ಕರ್ಕೊಂಡು ಹೋಗಿದ್ದವ್ರು. ನಮ್ಮ ಗಡಸರ ಹೊರಗಡೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಬರ್ತಾರೆ. ಯಾವುದು ಮನೆ ಅವ್ರದ್ದು? ಇದು ಮನೆ ಈ ಕಡೆ ಅವ್ರ ಚಿಕ್ಕ ಮನೆಯವ್ರದ್ದು ಈಗ ಅಂಗಡಿ. ಓ, ಇದೆ ನಂಗ್ರಲ್ಲ. ಒಬ್ಬ ಆ ಮನೆ ಒಂದು. ಆ ಮನೆನಾ? ಆ ಮನೆ. ಬನ್ನಿ ಸ್ನೇಹಿತರೆ, ಮಾದ ಸಿಕ್ಕಿದ್ದಾರೆ, ವೀರಪ್ಪನ್ ಚಿಕ್ಕಪ್ಪನ ಮಗ. ಅವರನ್ನ ಮಾತಾಡ್ಸೋಣ. ಗೋಪಿನಾಥಂನಲ್ಲಿ ಫಸ್ಟು ಈ ಥರ ಮನೆಗಳಿತ್ತು. ಅದು ಕೆಲವೊಬ್ರಿಗೆ ಸೂರಿತ್ತು, ಇನ್ನು ಕೆಲವೊಬ್ರಿಗೆ ಸೂರಿರಲಿಲ್ಲ. ಈ ಥರ ಹುಲ್ಲು ಮತ್ತು ಬಿದಿರಿಂದ ಮಾಡಿದ ಮನೆಗಳಿತ್ತು. ಶ್ರೀನಿವಾಸ್ ಸರ್ ಯಾವಾಗ ಬಂದರು ಆವಾಗ ಇಲ್ಲಿಯವ್ರನ್ನೇ ಸೇರಿಸ್ಕೊಂಡು, ಇಲ್ಲಿ ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಅವ್ರನ್ನೆಲ್ಲ ಸೇರಿಸ್ಕೊಂಡು ಕೆಲಸ ಮಾಡಿ ಅಲ್ಲಿ ನೋಡಿ ಆ ಥರ ಒಂದು ಸೂರು ಕಟ್ಟಿಸ್ಕೊಟ್ರು. ಅದೇ ರೀತಿ ರೋಡ್ ಕಟ್ಟಿಸ್ಕೊಟ್ರು. ಇನ್ನೊಂದು ವಿಷಯ ಅಂತ ಹೇಳಿದರೆ, ಈ ಮನೆ ಕಟ್ಟಬೇಕಾರೆ ಮತ್ತು ಟಾರ್ ರೋಡ್ ಮಾಡಬೇಕಾದ್ರೆ ವೀರಪ್ಪನ ತಂಗಿ ಕೂಡ ಮಾರಿನೂ ಕೂಡ ಕೆಲಸ ಮಾಡ್ತಾಯಿದ್ರು. ಮತ್ತು ಶ್ರೀನಿವಾಸ್ ಸರು ಆರೋಗ್ಯದ್ದು ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ರಲ್ಲ, ಅದರಲ್ಲೂ ಕೂಡ ವರ್ಕ್ ಮಾಡ್ತಾಯಿದ್ರು ಅಂತ ಇಲ್ಲಿನ ಹೆಂಗಸರು ಹೇಳಿದರು. ಶ್ರೀನಿವಾಸ್ ಸರ್ ಬಂದಮೇಲೆ ಒಂದು ಊರು ಸೂರಾಯಿತು, ಒಂದು ನೆಲೆ ಆಯಿತು. ಎಲ್ರಿಗೂ ಕೂಡ ಭಯಭೀತರಾಗಿ ನಿರ್ಭಯದಿಂದ ವಾತಾವರಣ ಸೃಷ್ಟಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಸರ್ನ ದೇವರು ಅಂತ ಪೂಜಿಸ್ತಾರೆ, ದೇವಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ದೇವಸ್ಥಾನನೂ ಕೂಡ ಫಸ್ಟ್ ಗುಡಿಸ್ಲ ಆಕಾರದಲ್ಲೇ ಇತ್ತು, ಇವಾಗ ಅದನ್ನು ಶ್ರೀನಿವಾಸ್ ಸರ್ ಬಂದಾದ್ಮೇಲೆ ಕಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ.